ನಮಸ್ಕಾರ ರೈತ ಬಂಧುಗಳೇ. ಕಾಳುಮೆಣಸು ಬೆಳೆಯಬೇಕು ಅನ್ನುವ ಆಲೋಚನೆ ಬಂದ ತಕ್ಷಣ ಪ್ರತಿಯೊಬ್ಬ ರೈತನ ಮನಸ್ಸಿನಲ್ಲಿ ಹುಟ್ಟುವ ಮೊದಲ ಪ್ರಶ್ನೆ ಏನಂದ್ರೆ, ಯಾವ ತಳಿ ಹಾಕಿದ್ರೆ ಹೆಚ್ಚು ಇಳುವರಿ ಬರುತ್ತೆ ಅನ್ನುವಂಥದ್ದು. ಇವತ್ತು ನರ್ಸರಿಗೆ ಹೋದ್ರೂ ಅದೇ ಮಾತನ್ನ ನಾವು ಕೇಳ್ತೇವೆ. ಕೆಲವೊಬ್ರು ಪನ್ನಿಯೂರ್ ಒಂದು ಬೆಸ್ಟ್ ಅಂತ ಹೇಳಿದ್ರೆ, ಇನ್ನೊಬ್ರು ಕರಿಮುಂಡ ಬಿಟ್ರೆ ಬೇರೆ ತಳಿ ಬೇಡ ಅಂತ ಹೇಳ್ತಾರೆ. ಮತ್ತೊಬ್ರು ಈಗ ಶ್ರೀಕರ ನಂಬರ್ 1 ಅಂತ ಹೇಳ್ತಾರೆ. ಇನ್ನು ಹಲವರು ಶುಭಕರನೇ ಭವಿಷ್ಯದ ತಳಿ ಅಂತ ಕೂಡ ಹೊಗಳುವರಿದ್ದಾರೆ. ಇಷ್ಟೆಲ್ಲ ಅಭಿಪ್ರಾಯಗಳ ಮಧ್ಯೆ ಹೊಸದಾಗಿ ಕರಿಮೆಣಸು ಅಥವಾ ನಮ್ಮ ಕಾಳುಮೆಣಸು ಬೆಳೆಯಲು ಮುಂದಾಗಿರುವ ರೈತನಿಗೆ ಗೊಂದಲ ಆಗುವಂಥದ್ದು ಸಹಜ. ಕೊನೆಗೆ ಯಾರೋ ಹೇಳಿದ ಮಾತನ್ನ ನಂಬಿ ಅಥವಾ ಪಕ್ಕದ ರೈತ ಅದನ್ನೇ ನೆಟ್ಟಿದ್ದಾನೆ ಅನ್ನುವ ಕಾರಣಕ್ಕೆ ಅದೇ ತಳಿಯನ್ನ ಖರೀದಿಸಿ ನೆಟ್ಟು ಬಿಡ್ತಾರೆ. ಆದ್ರೆ ಒಂದು ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತೇನೆ. ಅದೇನೆಂದ್ರೆ, ಅದೇ ಪನ್ನಿಯೂರ್ 1 ಒಬ್ಬ ರೈತನ ತೋಟದಲ್ಲಿ ವರ್ಷದಿಂದ ವರ್ಷಕ್ಕೆ ಅದ್ಭುತ ಇಳುವರಿ ನೀಡಿದ್ರೆ, ಅದೇ ಪನ್ನಿಯೂರ್ 1 ಇನ್ನೊಬ್ಬ ರೈತನ ತೋಟದಲ್ಲಿ ನಿರೀಕ್ಷೆಯಷ್ಟು ಫಲವನ್ನ ಕೊಡೋದಿಲ್ಲ. ಹಾಗಾದ್ರೆ ತಪ್ಪು ತಳಿಯಲ್ಲಿದೆಯಾ ಅಥವಾ ನಾವು ತಳಿ ಆಯ್ಕೆ ಮಾಡುವಾಗಲೇ ಏನಾದ್ರೂ ಮೂಲಭೂತ ತಪ್ಪನ್ನ ಮಾಡ್ತಾ ಇದ್ದೇವಾ ಅನ್ನುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ವೈಜ್ಞಾನಿಕವಾಗಿಯೂ ಇನ್ನು ರೈತರ ಅನುಭವದ ಆಧಾರದ ಮೇಲೆಯೂ ಉತ್ತರವನ್ನ ಹುಡುಕೋಣ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಯಾವ ತಳಿ ನಿಮ್ಮ ಜಮೀನಿಗೆ ಬೆಸ್ಟ್ ಎನ್ನುವಂಥದ್ದು ನಿಮಗೆ ಆಲ್ಮೋಸ್ಟ್ ಸ್ಪಷ್ಟ ಆಗ್ತದೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ಕೊಳ್ಳೋಣ. ಮೊದಲು ಒಂದು ಸತ್ಯವನ್ನ ಹೇಳಬೇಕು. ಅದೇನಂದ್ರೆ, ಬಹಳ ಜನರಿಗೆ ಇದು ಇಷ್ಟ ಆಗದೆ ಕೂಡ ಇರ್ಬೋದು, ಆದರೆ ಕೃಷಿಯಲ್ಲಿ ಒಂದೇ ಒಂದು ಬೆಸ್ಟ್ ತಳಿ ಅನ್ನೋದು ಇಲ್ಲ. ಇದೇ ಬೆಸ್ಟ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದೇ ತಳಿ ಆಗಿರ್ಬೋದು, ನಿಮಗೆ ಕೇಳಲು ಇದು ಆಶ್ಚರ್ಯವಾಗಿರ್ಬೋದು, ಆದರೆ ಇದೇ ಸತ್ಯ. ಒಂದು ತಳಿ ಅತ್ಯುತ್ತಮ ಫಲ ಕೊಡಬೇಕಾದ್ರೆ ಅದರ ಹೆಸರಿಗಿಂತ ಅದಕ್ಕೆ ಸಿಗುವ ಪರಿಸ್ಥಿತಿ ಮುಖ್ಯ. ಉತ್ತಮ ಮಣ್ಣು, ಸಾಕಷ್ಟು ಸಾವಯವ ಪದಾರ್ಥಗಳು, ಇನ್ನು ಸಮತೋಲಿತ ಗೊಬ್ಬರ, ಸರಿಯಾದ ನೆರಳು, ನೀರಿನ ವ್ಯವಸ್ಥೆ, ಸಮಯಕ್ಕೆ ಸರಿಯಾದ ನಿರ್ವಹಣೆ ಮತ್ತು ರೋಗಗಳ ನಿಯಂತ್ರಣ ಇವೆಲ್ಲವೂ ಒಂದಕ್ಕೊಂದು ಕೈ ಜೋಡಿಸಿದಾಗ ಮಾತ್ರ ಯಾವುದೇ ತಳಿ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನು ತೋರಿಸ್ತದೆ. ಅದೇ ತಳಿಯನ್ನ ಕಳಪೆ ಮಣ್ಣಿನಲ್ಲಿ, ಪೋಷಕಾಂಶದ ಕೊರತೆ ಇರುವ ಜಾಗದಲ್ಲಿ ಇನ್ನು ನಿರ್ವಹಣೆಯನ್ನ ನಾವು ಸರಿಯಾಗಿ ಮಾಡದೇ ಇದ್ರೆ ಆ ಯಾವುದೇ ತಳಿ ಇರ್ಬೋದು, ನಿಮ್ಗೊಂದು ಬೆಸ್ಟ್ ಅಂತ ಅನ್ಸ್ಕೊಂಡ ತಳಿ ಕೂಡ ಮಣ್ಣು ಕಚ್ಚಿ ಹೋಗ್ಬೋದು. ಇದು ಉದಾಹರಣೆ. ಈಗ ಕಾಳು ಮೆಣಸಿನ ಒಂದು ಬೆಸ್ಟ್ ತಳಿಯ ಬಗ್ಗೆ ಮಾತಾಡೋಣ. ಅತ್ಯಂತ ಚರ್ಚೆಯಲ್ಲಿರುವ ಒಂದು ತಳಿ ಅದ್ಯಾವುದಂದ್ರೆ ಪನ್ನಿಯೂರ್ 1. ಇದರ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರ. ಈ ತಳಿಯ ಹೆಸರು ಕೇಳದ ರೈತನೇ ಇರೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ಕಾಳು ಮೆಣಸು ಬೆಳೆಯುವವರಲ್ಲಿ ಹೆಚ್ಚು ಉತ್ಪಾದನಾ ಸಾಮರ್ಥ್ಯ ಇರುವ ತಳಿಗಳಲ್ಲಿ ಇದು ಪ್ರಮುಖವಾದದ್ದು. ಸರಿಯಾದ ನಿರ್ವಹಣೆ ಮಾಡಿದ್ರೆ ಉತ್ತಮ ಕಾಳು ಹಿಡಿದು ಉತ್ಪಾದನೆಯೂ ಅತ್ಯುತ್ತಮವಾಗಿರುತ್ತದೆ. ಆದರೆ ಇಲ್ಲಿ ಅನೇಕ ರೈತರು ಮಾಡುವ ಒಂದು ದೊಡ್ಡ ತಪ್ಪಿದೆ. ಪನ್ನಿಯೂರ್ 1 ಅಂದ್ರೆ ಯಾವುದೇ ಜಾಗದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ತಾನಾಗಿಯೇ ಹೆಚ್ಚು ಇಳುವರಿ ಕೊಡುತ್ತದೆ ಅಂತ ಹಲವರು ಭಾವಿಸ್ತಾರೆ. ಇದು ಸಂಪೂರ್ಣ ತಪ್ಪು ಕಲ್ಪನೆ. ಈ ತಳಿ ತನ್ನ ನಿಜವಾದ ಸಾಮರ್ಥ್ಯ ತೋರಿಸಬೇಕಾದ್ರೆ ಸಾಕಷ್ಟು ಪೋಷಕಾಂಶಗಳು ಬೇಕು, ಇನ್ನು ಸರಿಯಾದ ನೆರಳು ಬೇಕು, ನೀರು ಬೇಕು, ಇನ್ನು ಸಮಯಕ್ಕೆ ರೋಗ ನಿಯಂತ್ರಣ ಮಾಡಲೇಬೇಕು. ಅಂದ್ರೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕಾಗ್ತದೆ. ಈ ಪನ್ನಿಯೂರ್ 1 ಅನ್ನ ನೀವೇನಾದ್ರೂ ಆಯ್ಕೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಇದನ್ನ ಸರಿಯಾಗಿ ಮೇಂಟೆನೆನ್ಸ್ ಅನ್ನುವಂಥದ್ದು ಮಾಡಬೇಕಾಗ್ತದೆ. ನೆಟ್ಟು ಏನು ಕಾಯಿ ಕೊಡ್ತದೆ ಅಂತ ಏನು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಬೇಡಿ. ಇದನ್ನ ಸರಿಯಾಗಿ ನಿಯಂತ್ರಿಸಿದ್ರೆ ಮಾತ್ರ, ಅಂದ್ರೆ ಒಳ್ಳೆಯ ಒಂದು ನಿಯಂತ್ರಣ ಮಾಡಿದ್ರೆ ಮಾತ್ರ ಈ ಪನ್ನಿಯೂರನ್ನ ನೀವು ಹಾಕುವ ಕಡೆ ಒಂದು ಆಲೋಚಿಸಿ. ಎಲ್ಲವನ್ನೂ ಸರಿಯಾಗಿ ಮಾಡಿದ ರೈತ ಇದಕ್ಕಿಂತ ಒಳ್ಳೆಯ ತಳಿ ಇಲ್ಲ ಅಂತ ಹೇಳ್ತಾರೆ ಈ ಪನ್ನಿಯೂರ್ 1 ಅನ್ನ. ಅದೇ ನಿರ್ವಹಣೆ ಕಡೆಗಣಿಸಿದ ರೈತ ಅಷ್ಟು ವಿಶೇಷ ಏನಿಲ್ಲ ಅಂತ ಈ ತಳಿಯ ಬಗ್ಗೆ ಹೇಳ್ತಾರೆ. ಇನ್ನು ಕರಿಮುಂಡ ಕರ್ನಾಟಕ ಮತ್ತು ಕೇರಳದ ಸಾವಿರಾರು ರೈತರ ವಿಶ್ವಾಸವನ್ನ ಹಲವು ದಶಕಗಳಿಂದ ಉಳಿಸಿಕೊಂಡಿರುವ ಒಂದು ತಳಿ ಅಂತ ಹೇಳ್ಬೋದು. ಇವತ್ತಿಗೂ ಹೊಸ ಹೊಸ ತಳಿಗಳು ಬಂದರೂ ಕೂಡ ಅನೇಕ ಅನುಭವಿ ರೈತರು ಕರಿಮುಂಡವನ್ನ ಬಿಡೋದಿಲ್ಲ. ಕಾರಣ ಕೇವಲ ಇದರ ಇಳುವರಿ ಅಲ್ಲ, ಇದರ ಕಾಳಿನ ಗುಣಮಟ್ಟ ಇರ್ಬೋದು, ಸುವಾಸನೆ ಇರ್ಬೋದು, ಮಾರುಕಟ್ಟೆಯಲ್ಲಿ ಇದಕ್ಕೆ ಸಿಗುವ ಒಳ್ಳೆಯ ಬೇಡಿಕೆ ಮತ್ತು ಇನ್ನು ದೀರ್ಘಕಾಲದ ವಿಶ್ವಾಸಾರ್ಹತೆ ಈ ತಳಿಯನ್ನ ಇಂದಿಗೂ ಜನಪ್ರಿಯವಾಗಿಸಿದೆ. ನಮ್ಮ ಹಳೆಯ ರೈತರ ಒಂದು ಕಲ್ಪನೆ ಹೇಗಂದ್ರೆ, ಸ್ವಲ್ಪ ಕಡಿಮೆ ಇಳುವರಿ ಬಂದರೂ ಪರವಾಗಿಲ್ಲ, ಇನ್ನು ಗುಣಮಟ್ಟ ಚೆನ್ನಾಗಿದ್ರೆ ಸಾಕು ಎನ್ನುವ ಮನೋಭಾವ ಅವರಲ್ಲಿರ್ತದೆ. ನಮ್ಮ ಥರ ಏನು ಫಸಲನ್ನೇ ಅವರು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಒಂದು ಗುಣಮಟ್ಟ ಚೆನ್ನಾಗಿರ್ಬೇಕನ್ನುವಂಥದ್ದು ಅವರ ಮೈಂಡ್ ಸೆಟ್. ಆ ಮನಸ್ಥಿತಿಯನ್ನೇ ಕರಿಮುಂಡ ಇಂದಿಗೂ ಉಳಿಸಿಕೊಂಡು ಬಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ಶ್ರೀಕರ ಕೂಡ ಸಾಕಷ್ಟು ಜನಪ್ರಿಯವಾಗಿದೆ. ಇದೊಂದು ಅದ್ಭುತ ತಳಿ ಅಂತಾನೆ ಹೇಳ್ಬೋದು. ಉತ್ತಮ ಬೆಳವಣಿಗೆ, ಒಳ್ಳೆಯ ಉತ್ಪಾದನಾ ಸಾಮರ್ಥ್ಯ ಮತ್ತು
ಕೆಲವು ಪ್ರದೇಶಗಳಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿರುವ ಕಾರಣದಿಂದ ಅನೇಕ ರೈತರು ಈ ತಳಿಯತ್ತ ಆಕರ್ಷಿತರಾಗ್ತಿದ್ದಾರೆ. ಈ ಶ್ರೀಕರವನ್ನ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ಶ್ರೀಕರ ಕೂಡ ಒಂದು ಫೇಮಸ್ ತಳಿ ಅಂತಾನೆ ಹೇಳ್ಬೋದು, ಈ ಕರಿಮುಂಡ ಪನ್ನಿಯೂರನ್ನ ಬಿಟ್ರೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನೀವು ಮರೆಯಬೇಡಿ, ಏನಂದ್ರೆ ಒಬ್ಬ ರೈತನ ತೋಟದಲ್ಲಿ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ನಿಮ್ಮ ತೋಟದಲ್ಲೂ ಅದೇ ಫಲಿತಾಂಶ ಬರ್ತದೆ ಅಂತ ಯಾರು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜಮೀನಿನ ಮಣ್ಣು ಬೇರೆ ಆಗಿರ್ತದೆ, ಇನ್ನು ಮಳೆಯ ಪ್ರಮಾಣ ಕೂಡ ಬೇರೆ ಇರ್ತದೆ, ಇನ್ನು ಉಷ್ಣಾಂಶ ನಿರ್ವಹಣೆ ಅದೆಲ್ಲವೂ ಡಿಫ್ರೆಂಟ್ ಆಗಿರ್ತದೆ. ಹಾಗೆಯೇ ಶುಭಕರ ಅಂತ ನೀವು ಕೇಳಿರ್ಬೋದು, ಇದು ಕೂಡ ಒಂದು ಉತ್ತಮ ತಳಿಗಳಲ್ಲಿ ಒಂದಾಗಿದೆ. ಇನ್ನು ಸರಿಯಾದ ಪರಿಸ್ಥಿತಿಯಲ್ಲಿ ಉತ್ತಮ ಬೆಳವಣಿಗೆ ಮತ್ತು ಉತ್ತಮ ಉತ್ಪಾದನೆ ನೀಡುವ ಸಾಮರ್ಥ್ಯ ಈ ಶುಭಕರ ತಳಿಗೂ ಕೂಡ ಇದೆ. ಆದ್ರೆ ಹೆಸರು ಕೇಳಿ ಅಥವಾ ಟ್ರೆಂಡ್ ನೋಡಿ ತೀರ್ಮಾನವನ್ನ ಮಾಡಬೇಡಿ. ಈಗ ಕರೆಂಟ್ ಟ್ರೆಂಡ್ ಅಂದ್ರೆ ಈಗ ಒಂದು ಟ್ರೆಂಡ್ ನಲ್ಲಿದೆ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ತಳಿಯನ್ನ ನೀವು ಆಯ್ಕೆ ಮಾಡಬೇಡಿ. ನಿಮ್ಗೆ ಅನುಕೂಲಕರ ವಾತಾವರಣ ಇದೆಯಾ ಅಂತ ಒಂದು ಸಲ ಯೋಚನೆ ಮಾಡಿ, ಮತ್ತೆ ನಿಮ್ಮ ಒಂದು ಅನುಭವಿ ರೈತರು, ನಿಮ್ಮ ಪ್ರದೇಶದ ಅನುಭವಿ ರೈತರ ಒಂದು ಸಲಹೆಯನ್ನ ಕೇಳಿ ನೀವು ಯಾವುದೇ ತಳಿಯನ್ನ ಕೂಡ ಸೆಲೆಕ್ಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಿಮ್ಮ ಭಾಗದಲ್ಲೇ ಈ ತಳಿಯನ್ನ ಈಗಾಗಲೇ ಬೆಳೆದಿರುವ ರೈತರ ಅನುಭವ ಕೇಳಿದ್ರೆ ನಿಮ್ಗೊಂದು ಐಡಿಯಾ ಬರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಬ್ರು ಪನ್ನಿಯೂರನ್ನ ನಿಮ್ಮ ಪ್ರದೇಶದಲ್ಲಿ ಅದ್ಭುತವಾಗಿ ಬೆಳೆದಿದ್ದಾರೆ ಅಂದ್ರೆ ಆ ಮಣ್ಣು ಮತ್ತೆ ಆ ವಾತಾವರಣ ಆ ಪನ್ನಿಯೂರಿಗೆ ಸೂಟ್ ಆಗಿದೆ ಅಂತ ಅರ್ಥ. ಸೊ ಅದರಿಂದ ನಿಮ್ಗೊಂದು ಕನ್ಕ್ಲೂಷನ್ಗೆ ಬರ್ಬೋದು, ಸೊ ಓಕೆ ನಾನು ಪನ್ನಿಯೂರನ್ನ ಹಾಕ್ಬೋದು ಅನ್ನುವಂಥದ್ದು. ಈ ರೀತಿಯ ಒಂದು ಚಿಂತನೆಯನ್ನ ನೀವು ಮಾಡಬೇಕಾಗ್ತದೆ ಯಾವುದೇ ಒಂದು ತಳಿಯನ್ನ ಹಾಕೋಕ್ಕಿಂತ ಮುಂಚೆ. ಈಗ ಇನ್ನೊಂದು ದೊಡ್ಡ ತಪ್ಪಿನ ಬಗ್ಗೆ ನಾನು ಹೇಳಲೇಬೇಕು. ರೈತರು ಹಲವಾರು ಬಾರಿ ಒಂದು ನಿರ್ಲಕ್ಷಿಸುವ ದೊಡ್ಡ ತಪ್ಪಿದು. ಅದೇನಂದ್ರೆ ಅನೇಕ ರೈತರು ಯಾವ ತಳಿ ಹಾಕ್ಬೇಕು ಅಂತ ತಿಂಗಳಗಟ್ಟಲೆ ಯೋಚನೆ ಮಾಡ್ತಾರೆ. ಈ ತಳಿ ಬೆಸ್ಟ್, ಆ ತಳಿ ಬೆಸ್ಟ್ ಅಂತ ಎಲ್ಲರ ಹತ್ರ ಕೇಳ್ತಾನೆ ಇರ್ತಾರೆ. ಆದ್ರೆ ಗಿಡ ಖರೀದಿಸುವಾಗ ಅದು ಯಾವ ನರ್ಸರಿಯಿಂದ ಬಂದಿದೆ ಅಂತ ಯಾವಾಗ್ಲೂ ನೋಡೋದೇ ಇಲ್ಲ. ಒಳ್ಳೆಯ ನರ್ಸರಿನ, ಇದರಿಂದ ಗುಣಮಟ್ಟದ ನಾನು ಫಸಲನ್ನ ಪಡಿಬಹುದಾ, ಅದನ್ನ ಯಾರು ಯೋಚನೆ ಮಾಡುವುದಿಲ್ಲ. ಈ ಗಿಡ ಎಲ್ಲಿಂದ ಬಂದಿದೆ, ಯಾವ ನರ್ಸರಿಯಿಂದ ಬಂದಿದೆ ಅದೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಒಳ್ಳೆಯ ನರ್ಸರಿಯಿಂದ ಗಿಡ ಖರೀದಿಸುವುದು ಕೂಡ ಅತ್ಯಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಹಂತ ಅಂತಾನೆ ಹೇಳ್ಬೋದು ಈ ಗಿಡವನ್ನ ನೆಡುವಾಗ. ಒಂದು ಕೊನೆಯದಾಗಿ ನಿಮ್ಗೆ ಹೇಳುವುದಾದ್ರೆ, ಯಾವುದೇ ಒಂದು ತಳಿ ಕೂಡ ನಂಬರ್ 1 ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ತಳಿ ಬೆಸ್ಟ್, ಎಲ್ಲರೂ ಇದನ್ನೇ ನಡಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವುದಂದ್ರೆ, ನಿಮ್ಗೆ ಒಂದು ಏನು ಡೌಟ್ ಇದ್ರೆ ಒಂದು ಪನ್ನಿಯೂರನ್ನ ಒಂದು 50 ಸಸಿ ಹಾಕಿ, ಇನ್ನೊಂದು ಕರಿಮುಂಡವನ್ನ 50 ಸಸಿ ಹಾಕಿ, ಹೀಗೆ ಡಿವೈಡ್ ಮಾಡಿ ಎಲ್ಲವನ್ನ ಒಂದು ಸ್ವಲ್ಪ ಹಾಕುವ ಕಡೆ ಚಿಂತಿಸಿ. ಯಾಕಂದ್ರೆ ಹೇಳಿದ್ರೆ ಒಂದನ್ನೇ ಹಾಕುವುದಕ್ಕಿಂತ ಎಲ್ಲಾ ತಳಿಯನ್ನ ಸ್ವಲ್ಪ ಹಾಕುವುದು ಬೆಸ್ಟ್ ವಿಧಾನ ಯಾವುದೇ ಕೃಷಿಯಲ್ಲಿ ಕೂಡ. ಹಾಗೇನೆ ನಿಮ್ಮ ಅನುಭವಿ ರೈತರು, ನಿಮ್ಮ ಪ್ರದೇಶದ ರೈತರ ಹತ್ರ, ಒಂದು ಯಶಸ್ವಿಯಾಗಿ ಕಾಳು ಮೆಣಸು ಬೆಳೆದ ರೈತರ ಹತ್ರ ಕೂಡ ಒಂದ್ಸಲ ಯೋಚನೆ ಮಾಡಿ ಕೇಳಿ. ಅವ್ರ ಹತ್ರನೂ ಕೂಡ ಒಂದು ಐಡಿಯಾ ಇರ್ತದೆ ಯಾವ ತಳಿಯನ್ನ ಹಾಕಿದ್ರೆ ಬೆಸ್ಟ್ ಅಂತ. ಅವರಿಗೆ ಒಂದು ಅದನ್ನ ಹೇಗೆ ನಿಯಂತ್ರಿಸಬೇಕು ಅದು ಕೂಡ ಅವರಿಗೆ ಒಂದು ನಾಲೆಜ್ ಇರೋದ್ರಿಂದ ಅವ್ರ ಹತ್ರ ಕೂಡ ನೀವು ಒಂದ್ಸಲ ಕೇಳಿ. ಯಾಕಂತ ಹೇಳಿದ್ರೆ ಈ ಕಾಳು ಮೆಣಸು ಕೃಷಿ ಆಗಿರ್ಬೋದು, ಈ ಅಡಿಕೆ ಕೃಷಿ ಆಗಿರ್ಬೋದು, ಇವೆಲ್ಲ ವರ್ಷಕ್ಕೆ ಅಂದ್ರೆ ನೀವೊಂದು 2-3 ತಿಂಗಳಲ್ಲಿ ಫಲವನ್ನ ನೀಡುವಂಥದ್ದಲ್ಲ, ವರ್ಷಗಟ್ಟಲೆ ನೀವು ಕಾಯ್ಬೇಕಾಗ್ತದೆ. ಹಾಗಾಗಿ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಒಂದು ಸ್ವಲ್ಪ ಕೂತ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಿ. ಇದಿಷ್ಟು ಇವತ್ತಿನ ಮಾಹಿತಿ. ನಿಮಗೆ ಇದರಿಂದ ಒಂದು ಅಂದಾಜು ಬಂದಿರ್ಬೋದು ಯಾವ ತಳಿಯನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಸೊ ಈ ರೀತಿಯ ಒಂದು ಕೃಷಿ ರಿಲೇಟೆಡ್ ಒಂದು ವೈಜ್ಞಾನಿಕ ಮಾಹಿತಿಯ ಕೃಷಿ ಮಾಹಿತಿಗಾಗಿ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸ್ತೇನೆ. ಧನ್ಯವಾದಗಳು.